ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಬಾಕ್ಸ್ ಇರುವಂಥದ್ದು. ಈ ಒಂದು ಬಾಕ್ಸ್ ಒಳಗಡೆ ಆಲ್ರೆಡಿ ಒಂದು ಸ್ಮಾರ್ಟ್ ಫೋನ್ ಇದೆ. ವಿವೋದವರು ಇವತ್ತು ವಿವೋ X70 ಸೀರೀಸ್ನ ಫೋನ್ಗಳು ಲಾಂಚ್ ಮಾಡ್ತಾ ಇರುವಂಥದ್ದು. ವಿವೋ X70 Pro ಮತ್ತು ಇದರೊಳಗಡೆ ಇರುವಂಥದ್ದು ವಿವೋ X70 Pro ಪ್ಲಸ್. ಎರಡನ್ನೂ ಕೂಡ ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಒಂದು X70 Pro ಪ್ಲಸ್ಸನ್ನು ಸ್ಪೆಷಲ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ಅನ್ಬಾಕ್ಸಿಂಗನ್ನು ಯಾವತ್ತೂ ನೋಡಿರಲ್ಲ ಆಯಿತಾ. ಡಿಫ್ರೆಂಟ್ ಆಗಿರುವಂಥದ್ದು ವೆಯ್ಟ್ ಮಾಡಿ. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಎಷ್ಟಾಗ್ಬೋದು, ಎಷ್ಟು ಲಾಂಚ್ ಆಗ್ಬೋದು ಮತ್ತು ಆ ಪ್ರೈಸಲ್ಲಿ ಈ ಫೋನ್ಗಳನ್ನು ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಈ ಒಂದು ವಿವೋ X70 Pro ಪ್ಲಸ್ ಸ್ಮಾರ್ಟ್ ಫೋನ್ನ ಸ್ಪೆಷಲ್ ಅನ್ಬಾಕ್ಸಿಂಗ್ ಮಾಡೋಣ. ಮೊದಲು ಈ ಒಂದು ಕ್ಯಾಪನ್ನು, ಈ ಒಂದು ಪಿರಮಿಡ್ ಕ್ಯಾಪನ್ನು ತೆಗೆದ್ರೆ ಈ ರೀತಿ ಓಪನ್ ಮಾಡಬೇಕಾಗತ್ತೆ. ಇಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ ಎಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ಸೈಡಲ್ಲಿ ನಿಮಗೆ ಕಾಣ್ತಲ್ಲ ಅದು. ಸೊ ಬೆಂಕಿ ಇರುವಂಥದ್ದು. ಈಗೇನು ಮಾಡಬೇಕಪ್ಪ ಅಂದರೆ ತುಂಬ ಜನ ಏನಿದು ಇಷ್ಟನಾ ಅಂತ ಅಷ್ಟೇ ಅಲ್ಲ. ನೋಡ್ತೀರಾ, ಈಗ ಈ ಕ್ಯಾಪನ್ನು ತೆಗೆದ್ರೆ ನೀರು ಕೆಳಗೆ ಬರ್ತಾ ಇದೆ. ಆ್ಯಕ್ಚುಲಿ ವಾಟರ್ ಪ್ರೂಫ್ ಅಂತ ಗೊತ್ತಾಗಲಿ ಅನ್ನೋ ರೀತಿ ಈ ಒಂದು ಫೋನ್ನ ಮಾಡಿರುವಂಥದ್ದು. ಆ್ಯಕ್ಚುಲಿ ಏನೂ ಆಗಲ್ಲ. ಇದು IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಸೊ ಅದರಿಂದ ಈ ರೀತಿ ಸ್ಪೆಷಲ್ ಅನ್ಬಾಕ್ಸಿಂಗನ್ನು ಅವ್ರು ಕಳಿಸ್ಕೊಟ್ಟಿರುವಂಥದ್ದು. ನೋಡಿ, ಇನ್ನೂ ನೀರು ಬರ್ತಾನೇ ಇದೆ, ಏನೂ ಆಗಲ್ಲ ಫೋನ್ಗೆ. ಸೊ ಬೆಂಕಿ ಅಂತೀನಿ. ಸೊ ಇದೀಗ ಇದನ್ನು ಪಕ್ಕಕ್ಕಿಟ್ಟು ಇದರೊಳಗಡೆ ಇರುವಂಥ ಆಕ್ಸೆಸರೀಸ್ಗಳನ್ನು ನೆಕ್ಸ್ಟು ಓಪನ್ ಮಾಡೋಣ. ಈ ಒಂದು ಬಾಕ್ಸ್ ಒಳಗೆ ನೀವೇನಾದ್ರು ಪರ್ಚೇಸ್ ಮಾಡ್ತೀರಾ ಅಂದರೆ ಈ ರೀತಿ ಬಾಕ್ಸ್ ಸಿಗಲ್ಲ ಆಯಿತಾ. ಅನ್ಬಾಕ್ಸಿಂಗೋಸ್ಕರ ಮಾತ್ರ ಇದನ್ನು ಕಳಿಸಿರುವಂಥದ್ದು. ನಿಮಗೆಲ್ಲ ನಾರ್ಮಲ್ ಈ ರೀತಿ ಬಾಕ್ಸಲ್ಲೇ ಬರುತ್ತೆ. X70 Pro ಇದಲ್ವಾ, ಆ ಬಾಕ್ಸಲ್ಲೇ. ಓಕೆ, ಈ ಒಂದು ಸ್ಪೆಷಲ್ ಬಾಕ್ಸಲ್ಲಿ ಈ ಒಂದು ಫೋನ್ನ ಜೊತೆಗೆ ಒಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಲೆದರ್ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರು. ತುಂಬ ಒಳ್ಳೆ ಕ್ವಾಲಿಟಿಯ ಕವರ್ ಇದಾಗಿದೆ. ಅದನ್ನು ಬಿಟ್ಟು ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಮತ್ತು 66 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇರುವಂಥದ್ದು. ಸೂಪರ್ ವಿಷಯ. 66 ವ್ಯಾಟ್ ಅಂತ ಅಂದರೆ ಪ್ರೀಮಿಯಂ ಫೋನ್ ಇನ್ನೇನು ಮತ್ತೆ ಕೊಡಲೇಬೇಕು. ಮತ್ತು ಒಂದು ಡಾಟಾ ಕೇಬಲ್ ಕೂಡ ಇರುವಂಥದ್ದು. ಟೈಪ್ ಸಿ ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಒಂದು ಅಪ್ರೂಪ್ದಂಗೆ ಇಯರ್ಫೋನ್ ಕೊಟ್ಟಿರುವಂಥದ್ದು. ವಯರ್ಡ್ ಇಯರ್ಫೋನ್ ಆದರೆ ಟೈಪ್ ಸಿ ಇಯರ್ಫೋನ್ ಕೊಡ್ತೀನಿ. ಯಾಕೆಂದರೆ ಈ ಒಂದು ಫೋನಲ್ಲಿ ನಿಮಗೆ 3.5 ಫೋನ್ ಜಾಕ್ ಸಿಗಲ್ಲ. ಸೊ ಟೈಪ್ ಸಿ ಕೊಟ್ಟಿರ್ತಾರೆ. ಸೊ ಒಂದು ಒಳ್ಳೆ ವಿಷಯಕ್ಕೆ ಇಷ್ಟಪಡ್ತೀವಿ. ಇದು ಬಿಟ್ಟರೆ ಬೇರೆಯೂ ಸಹ ನಿಮಗೆ ಒಂದು ಬಾಕ್ಸಲ್ಲಿ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಫೋನ್ ತಗೊಂಬಿಡೋಣ. ಗಮನಿಸ್ತಾ ಇದ್ದೀರಾ, ನೀರು ಹಾಕಿ ಎಲ್ಲ ಆಗಿದೆ. ಆಬ್ವಿಯಸ್ಲಿ IP68 ಅಂತಂದರೆ ಎಂಥದ್ದು ಆಗಲ್ಲ. ಇನ್ನು ಇದಾದ ನಂತರ ಈ ಒಂದು ವಿವೋ X70 Pro ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಎಂಜಿನಿಯರ್ಡ್ ವಿತ್ ಝೀಸ್. ಎರಡು ಫೋನ್ಗಳು ಕೂಡ ಝೀಸ್ ಲೆನ್ಸ್ ಮಾಡ್ತಾರಲ್ವಾ, ಅವರು ಲೆನ್ಸ್ ಕೋಟಿಂಗನ್ನು ಮಾಡಿರುವಂಥದ್ದು ಮತ್ತು ಅವ್ರ ಸಾಫ್ಟ್ವೇರ್ ಕೂಡ ಇದೆ ಈ ಒಂದು ಫೋನಲ್ಲಿ. ಅದೇ ಸ್ಪೆಷಲಿ ಒಂದು ಫೋನಿಂದು ಕ್ಯಾಮ್ರಾ ಓರಿಯೆಂಟೆಡ್ ಇದೆ. ಮತ್ತು ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ವಿವೋ X70 Pro ಸ್ಮಾರ್ಟ್ ಫೋನ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ ಕೂಡ ಹೆವಿ ಪ್ರೀಮಿಯಂ ಆಗಿರುವಂಥದ್ದು. ಆ ಒಂದು Pro ಪ್ಲಸ್ ಹೆಂಗಿತ್ತು, ಇದು ಕೂಡ ಅಷ್ಟೇ ಪ್ರೀಮಿಯಂ ಆಗಿರುವಂಥದ್ದು. ಲುಕ್ಕು, ಡಿಸೈನು, ಬಿಲ್ಡ್ ಎಲ್ಲ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಬಾಕ್ಸ್ ಒಳಗಡೆ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ನಿಮಗೆ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಈ ಒಂದು ಫೋನ್ನ ಬಾಕ್ಸಲ್ಲಿ ನಿಮಗೆ 44 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಮತ್ತು ಡಾಟಾ ಕೇಬಲ್ ಕೂಡ ಇದೆ. USB ಟೈಪ್ ಸಿ ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಮತ್ತು ಈ ಒಂದು ಫೋನಲ್ಲಿ ಸೇಮ್ ಅದೇ ರೀತಿ ಇಯರ್ಫೋನ್ನ ಕೂಡ ಕೊಟ್ಟಿರುವಂಥದ್ದು, ಒಂದು ಒಳ್ಳೆ ವಿಷಯ. ಟೈಪ್ ಸಿ ಇಯರ್ಫೋನ್ ಇದಾಗಿರುವಂಥದ್ದು. ಏನಕ್ಕೆ ಅಂದರೆ 3.5 ಫೋನ್ ಜಾಕ್ ಈ ಒಂದು ಫೋನಲ್ಲಿ ಇಲ್ಲ. ನಿಮಗೆ ಟೈಪ್ ಸಿ ಅಟ್ಲೀಸ್ಟ್ ಕೊಟ್ಟವ್ರೆ. ಎಷ್ಟೋ ಫೋನ್ಗಳಲ್ಲಿ ಇಯರ್ಫೋನ್ ಕೊಡೋದಿಲ್ಲ ಇತ್ತೀಚೆಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನ್ ಡೈರೆಕ್ಟಾಗಿ ಆಗಲಿಲ್ಲ ನನಗೆ ಹೆವಿ ಪ್ರೀಮಿಯಂ ಆಗಿರುವಂಥದ್ದು ಆಯಿತು. ಎರಡೂ ಕೂಡ ಸಖತ್ತು ಪ್ರೀಮಿಯಂ. ಆಬ್ವಿಯಸ್ಲಿ ಈ ಫೋನ್ಗಳು ಎರಡೂ ಕೂಡ ಪ್ರೀಮಿಯಂ ಸ್ಮಾರ್ಟ್ ಫೋನ್ಗಳು. ಕಡಿಮೆಗಂತೂ ಲಾಂಚ್ ಆಗಲ್ಲ. ಹತ್ತತ್ರ 40-50 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅನ್ಕೋತೀನಿ. 50-60 ಆಗುತ್ತೆ ಮೋಸ್ಟ್ಲಿ. ಇದು ಹೈಯೆಸ್ಟ್ ವೇರಿಯಂಟ್. ಇದು 12 GB ರ್ಯಾಮು, 256 GB ವೇರಿಯಂಟ್ ಆಯಿತಾ. ಸೊ ನನಗೆ ಅನಿಸ್ತಂಗೆ ಒಂದು 70,000 ರೂಪಾಯಿಗೆ ಲಾಂಚ್ ಆಗ್ಬೋದು ಅನ್ಕೋತೀನಿ. ಮತ್ತು ಈ ಒಂದು ಫೋನ್ ಹತ್ತತ್ರ ಒಂದು 50,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಕಾದು ನೋಡೋಣ. ನನಗೆ ಗೊತ್ತಿಲ್ಲ ಇನ್ನು ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಇನ್ನೂ ರಿವೀಲ್ ಆಗಿಲ್ಲ. ಓಕೆ, ಮೊದಲದಾಗಿ ಒಂದು ವಿವೋ X70 Pro ಪ್ಲಸ್ನ ಬಗ್ಗೆ ಮಾತನಾಡ್ತೀನಿ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋಂಗಿಲ್ಲ ಆಯಿತಾ. ಒನ್ ಆಫ್ ದ ಬೆಸ್ಟ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಫೋನ್ದಾಗಿರುವಂಥದ್ದು. ಅಲ್ಯೂಮಿನಿಯಂ ಫ್ರೇಮ್
ಫ್ರೇಮು, ಗ್ಲಾಸ್ ಬ್ಯಾಕು, ಗ್ಲಾಸ್ ಫ್ರಂಟು, ಕರ್ವ್ ಡಿಸ್ಪ್ಲೇನ ಹೊಂದಿರುವಂಥದ್ದು, ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಮತ್ತು ಪಂಚೋಲ್ ಕ್ಯಾಮ್ರಾ ಇದೆ, ಬೆಸಲ್ ತುಂಬ ಕಡಿಮೆ ಇರುವಂಥದ್ದು, ತುಂಬ ಕಡಿಮೆ ಇದೆ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಅಂತೂ ಟಾಪ್ ನಾಚ್, ಹೈಯೆಸ್ಟ್ ವೇರಿಯಂಟ್ ಇದಾಗಿರುವಂಥದ್ದು ಆಯಿತಾ. ಪ್ರೀಮಿಯಂ ಸ್ಮಾರ್ಟ್ಫೋನ್ ಅಂತ ಕೈ ಇಟ್ಕೊಂಡ ತಕ್ಷಣ ಗೊತ್ತಾಗುತ್ತೆ. ಮ್ಯಾಟ್ ಫಿನಿಶ್ ಬ್ಯಾಕ್ ಹಿಂದೆ ತುಂಬ ಸಕರ ಕಾಣುತ್ತೆ, ಸ್ಮಡ್ಜಸ್ ಆಗಲ್ಲ, ಹೆವಿ ಪ್ರೀಮಿಯಂ ಅನ್ಸುತ್ತೆ ಆಯ್ತಾ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದ್ರೆ ಒಂದು ಫೋನಲ್ಲಿ 6.78 ಇಂಚಿನ ಕ್ವಾಡ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು. ಇದು LTPO ಅಮೋಲ್ಡ್ ಡಿಸ್ಪ್ಲೇ ಆಗಿರುವಂಥದ್ದು ಆಯ್ತಾ. ಡಿಸ್ಪ್ಲೇ ಕ್ಲಾರಿಟಿ ಬೆಂಕಿ ಆಗಿದೆ. 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಅನ್ನು ಹೊಂದಿರುವಂಥದ್ದು ಮತ್ತು 1500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಅನ್ನು ಹೊಂದಿರುವಂಥದ್ದು. ಹೆವಿ ಅಂದರೆ ಹೆವಿ ಬ್ರೈಟ್ ಆಗುತ್ತೆ. ನಾನು ಬ್ರೈಟೆಸ್ಟ್ ಡಿಸ್ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ ಡಿಸ್ಪ್ಲೇ. ಈ ಒಂದು ಹೈಯೆಸ್ಟ್ ವೇರಿಯಂಟು ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು, ಅಂದರೆ ಪ್ಲಸ್ ವೇರಿಯಂಟು 12 GB ರ್ಯಾಮ್ ಮತ್ತು 256 GB ವೇರಿಯಂಟು. ಸೊ ಇದರಲ್ಲಿರುವಂಥ ರ್ಯಾಮ್ ಆಬ್ವಿಯಸ್ಲಿ LPDDR5 ರ್ಯಾಮ್ ಆದರೆ ಸ್ಟೋರೇಜ್ UFS 3.1 ಸ್ಟೋರೇಜು. ಸೊ ಇದು ಕೂಡ ಅಲ್ಟಿಮೇಟು. ಇನ್ನು ಪ್ರೋಸರಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೋಸರ್. ಇದು ಕೂಡ ಅಲ್ಟಿಮೇಟ್, ಎರಡನೇ ಮಾತೇ ಇಲ್ಲ. ಆ ಪ್ರೋಸರ್ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಹೈಯೆಸ್ಟು ಯಾವ ಗೇಮ್ ಹೆಂಗೆ ಬೇಕಾದ್ರೆ ಆಡ್ಕೊಳ್ಳಿ. ಮೋಸ್ಟ್ ಪವರ್ಫುಲ್ ಆ್ಯಂಡ್ರಾಯ್ಡ್ ಫೋನು, ಆ್ಯಂಡ್ರಾಯ್ಡ್ ಪ್ರೋಸರ್ ಆಗಿರುವಂಥದ್ದು. ಇನ್ನು ಕ್ಯಾಮ್ರಾ ಆಬ್ವಿಯಸ್ಲಿ ವಿವೋ ಅಂತಂದರೆ ಕ್ಯಾಮ್ರಾಗೋಸ್ಕರನೇ ಮಾಡಿರುವಂಥ ಫೋನ್. ಈ ಒಂದು ಫೋನಲ್ಲಿ 2 ಮೇನ್ ಸೆನ್ಸರ್ ಇರುವಂಥದ್ದು ಆಯಿತಾ. 50 ಮೆಗಾ ಪಿಕ್ಸೆಲ್ದೊಂದು ಮತ್ತು 48 ಮೆಗಾ ಪಿಕ್ಸೆಲ್ದು. ಮೇನ್ ಸೆನ್ಸರ್ ಆ್ಯಕ್ಚುಲಿ 50 MP ಇದು. ಸೊ ಇದು ಫುಲ್ ಆಗಲೇ ಹೇಳಿದ್ನಲ್ಲ, ಝೀಸ್ ಅವ್ರದ್ದು ಕೋಟಿಂಗನ್ನು ಹೊಂದಿರುವಂಥದ್ದು ಮತ್ತು ಅವರ ಸಾಫ್ಟ್ವೇರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಮತ್ತು ಈ ಒಂದು ಫೋನಲ್ಲಿ ವಿವೋದವ್ರದ್ದು V1 ಅಂತ ಒಂದು ಕ್ಯಾಮ್ರಾಗೋಸ್ಕರನೇ ಮಾಡಿರುವಂಥ ಡೆಡಿಕೇಟೆಡ್ ಚಿಪ್ ಇರುವಂಥದ್ದು, ಆ ಒಂದು ಪ್ರೋಸೆಸ್ ಮಾಡೋದಕ್ಕೆ ಫೋಟೋವನ್ನು. ಸೊ ಕ್ರೇಜಿ ವಿಷಯ. ವಿವೋದವರು ಏನೇನೋ ಇನೋವೇಷನ್ ಮಾಡ್ತಿದ್ದಾರೆ ಈ ಒಂದು ಕ್ಯಾಮ್ರಾ ಫೀಲ್ಡಲ್ಲಿ, ಫೋನ್ ಕ್ಯಾಮ್ರಾ ಫೀಲ್ಡಲ್ಲಿ ಆಯಿತಾ. ಈ ಒಂದು ಮೇನ್ ಸೆನ್ಸರ್ ಆಗಿರೋದಂಗೆ 50 MP 1.6 ಅಪರ್ಚರು. ಇದು ತೆಗೆಯುವಂಥ ಫೋಟೋ ಸೂಪರ್ ಆಗಿದೆ. ಆ ಫೋಟೋ ಸಂಪ ತೋರಿಸ್ತಾ ಇದ್ದೀನಿ. ಅಲ್ಟಿಮೇಟ್, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಬೆಂಕಿ ಅಂತೀನಿ. ಇನ್ನೊಂದು 48 ಮೆಗಾ ಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಇನ್ನೂ 2 ಸೆನ್ಸರ್ ಇದೆ ಆಯಿತಾ. ಎರಡೂ ಕೂಡ ಟೆಲಿಫೋಟೋ ಲೆನ್ಸು. ಒಂದು ನಿಮಗೆ 5x ಆಪ್ಟಿಕಲ್ ಝೂಮನ್ನು ಮಾಡಬಲ್ಲಂಥ ಪೆರಿಸ್ಕೋಪ್ ಟೆಲಿಫೋಟೋ ಲೆನ್ಸ್ ಆಯಿತಾ. ಸೊ ಬಾಕ್ಸ್ ಇರುತ್ತೆ ನೋಡಿ, ಬಾಕ್ಸ್ ಲೆನ್ಸ್ ಇರುತ್ತಲ್ಲ, ಸೊ ಅದು ಪೆರಿಸ್ಕೋಪಿಕ್ ಲೆನ್ಸು. ಅದು 5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಮತ್ತು ಇನ್ನೊಂದು ಲೆನ್ಸ್ ಇರುವಂಥದ್ದು 12 ಮೆಗಾ ಪಿಕ್ಸೆಲ್ ನಿಮಗೆ 2x ಆಪ್ಟಿಕಲ್ ಝೂಮ್ ಮಾಡುತ್ತೆ. ಅದು ನನ್ನ ಅನಿಸಿಗೆ ಪೋರ್ಟ್ರೇಟ್ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ಅನ್ಕೋತೀನಿ ಆಯಿತಾ. ಸೊ ಇದರ ಕ್ಯಾಮ್ರಾ ಸೂಪರ್ ಅಂತೀನಿ, ಎರಡನೇ ಮಾತೇ ಇಲ್ಲ. ಆ ಒಂದು ಸ್ಯಾಂಪಲ್ ತೋರಿಸ್ತೀನಿ, ಗೊತ್ತಾಗ್ಬಿಡುತ್ತೆ. ಆಬ್ವಿಯಸ್ಲಿ ನಾವು ದುಡ್ಡನ್ನು ಕೂಡ ಹಂಗೆ ಕೊಡ್ತಾ ಇದ್ದೀವಿ ಆಯಿತಾ. ಚೆನ್ನಾಗಿರಲೇಬೇಕು. ಇನ್ನು ಈ ಒಂದು ಫೋನಲ್ಲಿ 32 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಆ ಕ್ಲಾರಿಟಿ ನಿಮಗೆ ತೋರಿಸ್ತಾ ಇದೆ. ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು, ಕಲರ್ಸ್ ಎಲ್ಲ ಆ್ಯಕ್ಯುರೇಟ್ ಆಗಿದೆ. ಫ್ರಂಟ್ ಏನಿದೆ ಆ ಕ್ಯಾಮ್ರಾ ನಿಮಗೆ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ರೇರ್ ಕ್ಯಾಮ್ರಾ 8K ವಿಡಿಯೋ ರೆಕಾರ್ಡ್ ಮಾಡುತ್ತೆ ಆಯಿತಾ. ಸೊ ಸೂಪರ್ ವಿಷಯ. ಅದು ಕೂಡ ತುಂಬ ಸ್ಟೇಬಲ್ ಆಗಿರುವಂಥದ್ದು, ತುಂಬ ಸ್ಟೇಬಲೈಸ್. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಕ್ಯಾಮ್ರಾದಲ್ಲಿ ಇನ್ ಬಾಡಿ ಸ್ಟೆಬಿಲೈಸೇಷನ್ ಇರುತ್ತೆ. ಸೊ ಲೆನ್ಸೇ ಮೂವ್ ಆಗುತ್ತೆ. ಸೊ ಅದರಿಂದ ಆಬ್ವಿಯಸ್ಲಿ ಸ್ಟೆಬಿಲೈಸ್ ಆಗಲೇಬೇಕು. ಕ್ಯಾಮ್ರಾ ಅಂತೂ ಅಲ್ಟಿಮೇಟ್ ಅಂತೀನಿ. ಜೊತೆಗೆ ವಿವೋದವ್ರದ್ದು V1 ಚಿಪ್ಸೆಟ್ಟು. ಸೊ ಕ್ಯಾಮ್ರಾಗೋಸ್ಕರ ಏನೇನೋ ಮಾಡ್ತಾರೆ ವಿವೋದವರು, ಒಂದು ರೀತಿ ಸೂಪರ್ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ ಡಿಸ್ಪ್ಲೇ. ಇನ್ ಡಿಸ್ಪ್ಲೇ ಸೂಪರ್ ಇದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ಓಕೆ, ಸ್ವಲ್ಪ ಇದು ಮಾಡ್ತಾ ಇದೆ, ಫೇಸ್ ಸರಿಯಾಗಿ ತಗೋತಿಲ್ಲ, ಫಾಸ್ಟಾಗಿದೆ. ಮೋಸ್ಟ್ಲಿ ಫೇಸ್ ಆ್ಯಂಗಲ್ ರೈಟಾಗಿರಬೇಕು. ಫೇಸ್ ಅನ್ಲಾಕ್ ಅಂತೂ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನು ಬಿಟ್ಟರೆ ಒಂದು ಫೋನಲ್ಲಿ 4500 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ತುಂಬ ಜಾಸ್ತಿನಲ್ಲ, ತುಂಬ ಕಡಿಮೆನಲ್ಲ, ಒಂದು ಲೆವೆಲಿಗೆ ಕಡಿಮೆನೇ ಆಯಿತು. ಏನಕ್ಕೆಂದರೆ ಕ್ವಾಡ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ, 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಡಿಸ್ಪ್ಲೇ. ಸೊ ಇದರಿಂದ ಬ್ಯಾಟ್ರಿ ಅವಶ್ಯಕತೆ ತುಂಬ ಜಾಸ್ತಿ ಇರುತ್ತೆ ಫೋನ್ಗೆ. 5000 ನೀಡಬೇಕಾಗಿತ್ತು, 4500 ನೀಡೋದೊಂದು ಬೇಜಾರಾಗುವಂಥ ವಿಷಯ. ಆದರೆ ಬಾಕ್ಸ್ ಒಳಗೆ 66 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟವ್ರೆ. ಸೂಪರ್ ವಿಷಯ. ತುಂಬ ಫಾಸ್ಟಾಗಿ ಒಂದು ಫೋನ್ನ ಚಾರ್ಜ್ ಮಾಡುತ್ತೆ. ಮತ್ತು ಈ ಒಂದು ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇರುವಂಥದ್ದು. 50 ವ್ಯಾಟಲ್ಲಿ ಈ ಒಂದು ಫೋನ್ ವೈರ್ಲೆಸ್ ಚಾರ್ಜ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಸೂಪರ್ ವಿಷಯ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಆಬ್ವಿಯಸ್ಲಿ ಈ ಒಂದು ಪ್ರೈಸಂಜಿಗೆ ಕೊಡಲೇಬೇಕು. ಒಳ್ಳೆ ಕ್ಲಾರಿಟಿನೂ ಕೂಡ ಇರುವಂಥದ್ದು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಪ್ರತಿಯೊಂದು ಸೆನ್ಸರ್ಸ್ನ ಹಾಕಿದ್ದಾರೆ. ಮತ್ತು ಈ ಒಂದು ಫೋನಲ್ಲಿ ಆಂಡ್ರಾಯ್ಡ್ 11ನ ಬೇಸ್ ಆಗ್ತಿರುವಂಥ ಫನ್ ಟಚ್ ವಾಯ್ಸ್ ಇರುವಂಥದ್ದು. ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸನ್ನು ಈ ಒಂದು ವಾಯ್ಸ್ ನೀಡುತ್ತೆ. ತುಂಬ ಸ್ಮೂತ್ ಆಗಿರುವಂಥದ್ದು, ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಓವರಾಲ್ ಕ್ಯಾಮ್ರಾ ಮತ್ತು ಓವರಾಲ್ ಫೋನ್ ಅಂತೂ ಸೂಪರ್ ಆಗಿದೆ. ಬೆಲೆ 70,000 ಇದೆ. ಹೌದು, ಪ್ರೀಮಿಯಂ ಸ್ಮಾರ್ಟ್ ಫೋನು, ಅದರಿಂದ ಬೆಲೆ ಜಾಸ್ತಿ ಇರುವಂಥದ್ದು. ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನಕ್ಕೆ ಈ ಒಂದು ಫೋನ್ನ ಪರ್ಚೇಸ್ ಮಾಡೋದಕ್ಕಾಗಲ್ಲ ಅಂತ, ಬಟ್ ಸ್ಟಿಲ್ ಫೋನ್ ಮಾತ್ರ ಇಷ್ಟ ಆಯ್ತು ನನಗೆ. ಬೆಲೆ ಬಿಟ್ಟಾಕಿ
ಸೊ ನಾವು ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡಾಗ ತಗೊಳ್ಳೋಣ. ಇನ್ನು ಇದರ ನಂತರ ಒಂದು ವಿವೋ X70 Pro ಬಂತು ಅಂತಂದರೆ ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಶನ್ ಹೊಂದಿರುವಂಥದ್ದು. ಬಟ್ ಅಷ್ಟೊಂದು ಒಳ್ಳೆ ಸ್ಪೆಸಿಫಿಕೇಶನ್ ಇಲ್ಲ ಅಂದರೂ ಕೂಡ ಆಲ್ಮೋಸ್ಟ್ ಪ್ರೀಮಿಯಂ ಸ್ಮಾರ್ಟ್ಫೋನ್ ಇದಾಗಿರುವಂಥದ್ದು ಆಯಿತಾ. ಇದರಲ್ಲೂ ಕೂಡ ನಿಮಗೆ ಅಮೋಲ್ ಡಿಸ್ಪ್ಲೇ ಇದೆ ಆಯಿತಾ, ಕರ್ವ್ಡ್ ಡಿಸ್ಪ್ಲೇ, ಅದು ಕೂಡ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಫ್ರಂಟಲ್ಲಿ. ಬ್ಯಾಕ್ ಕೂಡ ಗ್ಲಾಸು ಮ್ಯಾಟ್ ಫಿನಿಶು ತುಂಬ ಪ್ರೀಮಿಯಮ್ ಆಗಿರುವಂಥ ಇದು ಕೂಡ ಸಕ್ಕತ್ತಾಗಿದೆ. ಇದು ಕೂಡ ಅಲ್ಯೂಮಿನಿಯಂ ಫ್ರೇಮ್ನ ಜೊತೆಗೆ ಬರುತ್ತೆ. ಸೂಪರ್ ವಿಷಯ ಅಂತೀನಿ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ 6.56 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದಾಗಿರುವಂಥದ್ದು. ಇದು ಕೂಡ 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು, HDR10 ಪ್ಲಸ್ನ ಸಪೋರ್ಟ್ ಮಾಡುತ್ತೆ ಮತ್ತು 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ನ ಕೂಡ ಹೊಂದಿರುವಂಥದ್ದು. ಡಿಸ್ಪ್ಲೇ ಸೂಪರ್ ಆಗಿದೆ. ಇದು ಕೂಡ ಅಷ್ಟು ಚೆನ್ನಾಗಿಲ್ಲ ಅಂದರೂ ಕೂಡ ಕ್ವಾಡ್ HD ಪ್ಲಸ್ಗಿಂತ ನಾವು ಎಕ್ಸೆಪ್ಟ್ ಮಾಡೋದಕ್ಕಾಗಲ್ಲ ಅಷ್ಟೊಂದು ಇದರಲ್ಲಿ. ಬಟ್ ಡಿಸ್ಪ್ಲೇ ಅಂತೂ ಸೂಪರ್ ಆಗಿದೆ. ಕರ್ವ್ ಡಿಸ್ಪ್ಲೇ ಹೆವಿ ಪ್ರೀಮಿಯಮ್ ಕಾಣುತ್ತೆ. ವೇರಿಯಂಟ್ ಸದ್ಯಕ್ಕೆ ಈ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 8GB ರ್ಯಾಮ್ ಮತ್ತು 256GB ಸ್ಟೋರೇಜ್, ಮತ್ತು ಇನ್ನೊಂದು 12GB ರ್ಯಾಮು ಮತ್ತು 256GB ಸ್ಟೋರೇಜ್. ಇದರಲ್ಲೂ ಕೂಡ LPDDR5X ರ್ಯಾಮು ಮತ್ತು ಸ್ಟೋರೇಜ್ UFS 3.1 ಸ್ಟೋರೇಜು. ಇದು ಕೂಡ ತುಂಬ ಫಾಸ್ಟ್ ಆಗಿರುವಂಥದ್ದು. ಪ್ರೋಸರ್ Dimensity 1200 ಪ್ರೋಸರ್, ಇದು ಕೂಡ ಹೆವಿ ಪ್ರೀಮಿಯಮ್ ಆಗಿರುವಂಥದ್ದು. ಅಂಥದ್ದು ಬೆಂಚ್ಮಾರ್ಕ್ನ ಚೆಕ್ ಮಾಡ್ದಂಗೆ ಈ ಒಂದು ಸ್ಮಾರ್ಟ್ಫೋನ್ 6.5 ಲಕ್ಷದ ಮೇಲೆ 7 ಲಕ್ಷದ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಎಕ್ಸಾಂಪಲ್ಸ್ ಈ ಒಂದು ಪ್ರೋಸರ್ಗೆ ಇರುವಂಥದ್ದು. ತುಂಬ ಪವರ್ಫುಲ್. ನಾನು ಆ ಒಂದು ಫೋನು ಪ್ಲಸ್ ವೇರಿಯಂಟ್ ನಾನು ಅಂಥದ್ದು ಮೇಲೆ ಚೆಕ್ ಮಾಡಿದಂಗೆ ಸುಮಾರು 7.5 ಲಕ್ಷ ತನಕ ರ್ಯಾಂಕಿಂಗ್ ಕೊಡಬಲ್ಲಂಥ, ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಆ ಒಂದು ಫೋನ್ಗಿದೆ. ಅದಕ್ಕೇನು ಸ್ವಲ್ಪ ಪವರ್ ಇದರಲ್ಲಿ ಕಡಿಮೆ ಇರುವಂಥದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲೂ ಕೂಡ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೈನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್, 1.8 ಅಪರ್ಚರ್. ಇದು ಕೂಡ ಒಂದು ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ. ಇದನ್ನು ಬಿಟ್ಟರೆ ಇನ್ನೊಂದು 12 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು, ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಇನ್ನೊಂದು 12 ಮೆಗಾಪಿಕ್ಸೆಲ್ ಒಂದು ಟೆಲಿಫೋಟೋ ಲೆನ್ಸ್ ಇರುವಂಥದ್ದು, 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಮತ್ತು ಇನ್ನೊಂದು 8 ಮೆಗಾಪಿಕ್ಸೆಲ್ ಪೆರಿಸ್ಕೋಪಿಕ್ ಲೆನ್ಸ್ ಇದರಲ್ಲೂ ಇದೆ. ಇದು ಕೂಡ 5 ಮೆಗಾಪಿಕ್ಸೆಲ್ನ ಆಪ್ಟಿಕಲ್ ಝೂಮ್ನ ಮಾಡುತ್ತೆ. ಸೂಪರ್ ವಿಷಯ ಅಂದೆಲ್ಲ ಇಷ್ಟಪಡ್ತೀನಿ. ಕ್ಯಾಮ್ರಾ ಇದು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಈ ಒಂದು ಪ್ರೈಸಂಜಿಗೆ ಆ ಫೋಟೋ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ. ನಾನು ಅದರಷ್ಟು ಚೆನ್ನಾಗಿದ್ದೇನಲ್ಲ, ಬೆಲೆಗೆ ತಕ್ಕಂಗಿರುವಂಥ ಇದು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ. ಇದರಲ್ಲೂ ಕೂಡ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ. ಇದು ಕೂಡ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಒಳ್ಳೆ ಡೀಟೇಲ್ಸನ್ನು, ಒಳ್ಳೆ ಕಲರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ 4Kಲಿ ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಇನ್ನು ಸೆಕ್ಯೂರಿಟಿ ಇದರಲ್ಲೂ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತೂ ತುಂಬ ಫಾಸ್ಟ್ ಆಗಿದೆ. ಸೊ ಇದು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ನಾನು ಇನ್ ಡಿಸ್ಪ್ಲೇಗೆ ಅಷ್ಟೊಂದು ದೊಡ್ಡ ಫ್ಯಾನ್ ಏನಲ್ಲ, ಬಟ್ ಇದೊಂದು ಲೆವೆಲಿಗೆ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಪರವಾಗಿಲ್ಲ, ಪಟ್ ಅಂತ ಮಾಡುತ್ತೆ. ಇದು ಪರವಾಗಿಲ್ಲ, ಒಂದು ಲೆವೆಲಿಗೆ ಆ್ಯಂಗಲು ತೊಗೋತೆ. ಅದು ಸ್ವಲ್ಪ ಆ್ಯಂಗಲಲ್ಲಿ ಸ್ವಲ್ಪ ಇದು ಮಾಡ್ತು, ತಿರ್ಕೊಬೇಕಿತ್ತು ನಾನು ಸ್ವಲ್ಪ. ಇದು ತಿರುಗಲಿಲ್ಲ ಅಂದರೂ ಕೂಡ ಚೆನ್ನಾಗಿ ಫೇಸ್ ಅನ್ಲಾಕ್ ಮಾಡ್ತದೆ. ಸೂಪರ್ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ 4450 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಇದು ಕೂಡ ಒಂದು ಲೆವೆಲಿಗೆ ಕಡಿಮೆ, ಬಟ್ ಇದು ಫುಲ್ HD ಪ್ಲಸ್ ರೆಸಲ್ಯೂಷನ್ ಆಗಿರೋದ್ರಿಂದ ಪರವಾಗಿಲ್ಲ ಅಂತೀನಿ. ಇನ್ನೂ ಜಾಸ್ತಿ ಹೇಳಿದರೆ ಇನ್ನೂ ತುಂಬ ಖುಷಿ ಆಗ್ತದೆ. ಮತ್ತು ಬಾಕ್ಸ್ ಒಳಗೆ 44 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಇನ್ನು ಈ ಒಂದು ಫೋನಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಸೆನ್ಸರ್ಸ್ ಹಾಕಿದ್ದಾರೆ. ಸ್ಟೀರಿಯೋ ಸ್ಪೀಕರ್, ಒಂದು ಸ್ಪೀಕರ್ನ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು OS ಕೂಡ ಸೇಮ್ Android 11ನ ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS, ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡ್ತಾ ಇರುವಂಥದ್ದು. ಎರಡೂ ಫೋನ್ಗಳು ಕೂಡ ನನಗನ್ನಿಸ್ದಂಗೆ ಈ ಒಂದು ಸ್ಮಾರ್ಟ್ಫೋನ್ ಒಂದು 50,000 ರೇಂಜಲ್ಲಿ ಲಾಂಚ್ ಆದರೆ ಅದು ಮೋಸ್ಟ್ಲಿ ಒಂದು 70,000 ರೇಂಜಲ್ಲಿ ಲಾಂಚ್ ಆಗುವಂತ ಗೊತ್ತೀನಿ. ಬಟ್ ನನಗೆ ನಿಜವಾಗ್ಲೂ ಬೆಲೆ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಳೆ ಪ್ರೀವಿಯಸ್ X60ಯನ್ನು ನಾನು ಬೆಲೆ ನೋಡಿಕೊಂಡು ಗೆಸ್ ಮಾಡ್ತಾ ಇದ್ದೀನಿ ಅಂತ, ಮೋಸ್ಟ್ಲಿ ಅಷ್ಟಕ್ಕೆ ಲಾಂಚ್ ಆಗ್ಬೋದು ಅಂತ. ಹೌದು, ಈ ಫೋನ್ಗಳ ಬೆಲೆ ಹೆವಿ ಜಾಸ್ತಿ ಇರುವಂಥದ್ದು, ಹಾಗೆ ಸ್ಪೆಸಿಫಿಕೇಷನ್ ಕೂಡ ಹಂಗೆ ಇದೆ. ನಂಗೆ ಗೊತ್ತು ನಮ್ಮಲ್ಲಿ ತುಂಬ ಜನ ಇದನ್ನು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತ, ಬಟ್ ಸ್ಟಿಲ್ ತಿಳ್ಕೊಳ್ಳೋದ್ರಲ್ಲಿ ಕಳ್ಕೊಳ್ಳೋದೇನಿದೆ. ಸೊ ಇದಿಷ್ಟು ಈ ಒಂದು ಫೋನ್ಗಳ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಈ ಕಡೆ ಕಾಮೆಂಟಲ್ಲಿ ತಿಳಿಸ್ಕೊಂಡು, ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.